ನಮಸ್ಕಾರ. ಮುಖ್ಯಾಂಶಗಳು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ 2 ದಿನಗಳ ಭೇಟಿಗಾಗಿ ಇಂದು ರಾಜ್ಯಕ್ಕೆ ಆಗಮನ. ವಿಧಾನ ಪರಿಷತ್ ಚುನಾವಣೆ, ರಾಜಕೀಯ ಪಕ್ಷಗಳ ನಾಯಕರಿಂದ ಬಿರುಸಿನ ಪ್ರಚಾರ. ಬಾಲ ನ್ಯಾಯ ಮಸೂದೆಗೆ ರಾಜ್ಯಸಭೆಯಲ್ಲಿಂದು ಅಂಗೀಕಾರ ದೊರೆಯುವ ವಿಶ್ವಾಸ, ಎಂ ವೆಂಕಯ್ಯ ನಾಯ್ಡು. ಹಾಗೂ ಡಿಡಿಸಿಎ ಪ್ರಕರಣ ಹಿನ್ನೆಲೆ ಅರುಣ್ ಜೇಟ್ಲಿ ಅವರಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ, ಅಮಿತ್ ಶಾ. ವಾರ್ತೆಗಳ ವಿವರ. ಸಿಕಂದ್ರಾಬಾದ್ನ ರಾಷ್ಟ್ರಪತಿ ನಿಲಯದಲ್ಲಿ 14 ದಿನಗಳ ವಾಸ್ತವ್ಯದಲ್ಲಿರುವ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ 2 ದಿನಗಳ ಭೇಟಿಗಾಗಿ ಇಂದು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಅವರು ಕಲಬುರಗಿಯಲ್ಲಿಂದು ಕೇಂದ್ರೀಯ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಬಳಿಕ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ನ ನವೀಕೃತ ಪಾರಂಪರಿಕ ಕಟ್ಟಡವನ್ನು ಲೋಕಾರ್ಪಣೆ ಮಾಡುವರು. ನಾಳೆ ಬಿಷಪ್ ಕಾಟನ್ ಬಾಲಕರ ಶಾಲೆಯ 150ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳುವ ರಾಷ್ಟ್ರಪತಿ ಕಿದ್ವಾಯಿ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆಯಲ್ಲಿಯೂ ಭಾಗವಹಿಸುವರು. ಬಳಿಕ ರಾಜ್ಯ ಕ್ಯಾನ್ಸರ್ ಸಂಸ್ಥೆಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 120 ಕೋಟಿ ರೂಪಾಯಿ ನೆರವಿನಿಂದ ರಾಜ್ಯ ಕ್ಯಾನ್ಸರ್ ಸಂಸ್ಥೆಯ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ನಿರ್ದೇಶಕ ಡಾ ಕೆಬಿ ಲಿಂಗೇಗೌಡ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಕಿದ್ವಾಯಿ ಆಸ್ಪತ್ರೆಗೆ ದೇಶದ ನಾನಾ ಭಾಗಗಳಿಂದ ಚಿಕಿತ್ಸೆಗಾಗಿ ಜನರು ಬರುತ್ತಿದ್ದು, ಅವರಿಗೆ ಉತ್ತಮ ಚಿಕಿತ್ಸೆ ನೀಡುವುದು ಸಂಸ್ಥೆಯ ಉದ್ದೇಶ. ಈ ನಿಟ್ಟಿನಲ್ಲಿ ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದರು. 2 HDR ಮಿಷನ್ಗಳು ಇದು ರೇಡಿಯೋ ಥೆರಪಿ ವಿಭಾಗಕ್ಕೆ. ಇದು ಅಲ್ಲದೇ ಹೊಸದಾಗಿ ಬಂದಿರತಕ್ಕಂಥ ರೋಬೋಟಿಕ್ ತಂತ್ರಜ್ಞಾನದಿಂದ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅದಕ್ಕೆ ಸುಮಾರು 16 ಕೋಟಿ ರೂಪಾಯಿ ಆಗ್ತದೆ. ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದೊರೆದೇ ಇರತಕ್ಕಂಥ ಸೌಲಭ್ಯ ನಮ್ಮ ಕಿದ್ವಾಯಿ ಸಂಸ್ಥೆಗೆ ಈ ರೋಬೋಟಿಕ್ ಯಂತ್ರದಿಂದ ಸಿಗ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂತರ ಇದೇ 27ರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿರುವ 20 ಕ್ಷೇತ್ರಗಳಲ್ಲೂ ಜಯಗಳಿಸುವ ವಿಶ್ವಾಸವಿದೆ. ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಯಾವುದಾದರೂ ಪಕ್ಷಕ್ಕೆ ನೈತಿಕ ಶಕ್ತಿ ಇದೆ ಅಂದ್ರೆ ಅದು ಕಾಂಗ್ರೆಸ್ಗೆ ಮಾತ್ರವೇ ಹೊರತು ಬೇರೆ ಯಾವ ಪಕ್ಷಕ್ಕೂ ಇಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಂಡಿದ್ದಾರೆ. 20ಕ್ಕೆ 20 ಗೆಲ್ತೀವಿ. ಬೀದರ್ನಲ್ಲೂ ಕೂಡ ವಿಜಯ್ ಸಿಂಗ್ 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ವ್ಯಕ್ತ ಮಾಡಲಿಕ್ಕೆ ಬಯಸ್ತಾರೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ನಿನ್ನೆ ಬಿಜೆಪಿ ಚುನಾವಣಾ ಪ್ರಚಾರ ಹಮ್ಮಿಕೊಳ್ಳಲಾಗಿತ್ತು. ಪಕ್ಷದ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ರಾಜ್ಯದಲ್ಲಿ ವಿದ್ಯುತ್ ಕ್ಷಾಮ ಉಂಟಾಗಿದೆ, ಕೇಂದ್ರ ವಿದ್ಯುತ್ ಪೂರೈಸಲು ಸಿದ್ಧವಿದ್ದರೂ ಕಾರಿಡಾರ್ ಕೊರತೆಯಿಂದ ಅದನ್ನು ಪಡೆದುಕೊಳ್ಳಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಹಣದ ಕೊರತೆ ಹಿನ್ನೆಲೆಯಲ್ಲಿ ಕೇವಲ 800 ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಪಡೆದುಕೊಂಡಿದೆ ಎಂದು ದೂರಿದರು. 14ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಈ ಬಾರಿ ಹೆಚ್ಚುವರಿಯಾಗಿ 10,028 ಕೋಟಿ ರೂಪಾಯಿ ನೆರವು ಘೋಷಿಸಲಾಗಿದೆ. ರೈತರ ಸಾಲ ಮನ್ನಾ ಮಾಡಿದರೆ ಅಗತ್ಯ ಹಣಕಾಸು ನೆರವು ಕಲ್ಪಿಸುವ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನೀಡಿದ್ದಾರೆ ಎಂದು ಅವರು ಹೇಳಿದರು. ಬೆಳೆ ಪರಿಹಾರಕ್ಕೆ 730 ಕೋಟಿ ರೂಪಾಯಿ ಕೊಟ್ಟಾರ. 14ನೇ ಹಣಕಾಸು ಆಯೋಗದಾಗ 10,028 ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಾರ ಕರ್ನಾಟಕಕ್ಕೆ ಈ ವರ್ಷ. ಅವರು ಸಾಲ ಮನ್ನಾನೋ ರೈತರಿಗೆ ಏನು ಅನುಕೂಲ ಮಾಡಿ ಕೊಡ್ತಾರ, ಮಾಡಿ ಬರಲಿ, ಆ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ ಅನ್ನುವಂತಹ ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಸಂಸದ ಬಿ ಶ್ರೀರಾಮುಲು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಉತ್ತಮ ಕೆಲಸಗಳಾಗಿಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಜನತೆ ಪರದಾಡುವಂತಾಗಿದೆ ಎಂದರು. ಜಿಲ್ಲಾ ಮಂತ್ರಿಗಳು ಎಲ್ಲಿದರ ಗೊತ್ತಿಲ್ಲ. ಬಾಲ ನ್ಯಾಯ ಮಸೂದೆಗೆ ರಾಜ್ಯಸಭೆಯಲ್ಲಿಂದು ಅಂಗೀಕಾರ ದೊರೆಯುವ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಎಂ ವೆಂಕಯ್ಯ ನಾಯ್ಡು ದೆಹಲಿಯಲ್ಲಿ ನಿನ್ನೆ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸಹಕರಿಸಿದರೆ ಮಹತ್ವದ ಈ ಮಸೂದೆ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು. We should pass this bill so that the future such things do not reoccur and it acts like a deterrent. That's my wish. That's why I'm waiting for debate and I'm hopeful
that the bill will pass. The government is very keen to ಕೇಂದ್ರ pass the ಸಂಪರ್ಕ juvenile ಮತ್ತು ಮಾಹಿತಿ justice bill. ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಈ ಮಸೂದೆಗೆ ಶೀಘ್ರ ಸಂಸತ್ತಿನ ಅಂಗೀಕಾರ ದೊರೆಯಬೇಕು ಎಂಬುದು ಸರ್ಕಾರದ ಬಯಕೆ ಎಂದರು. But because of the fact that the House is not able to run, because of opposition's stance, particularly of the Congress party, the bill till date has not been passed. There is great sense of concern and outrage in the country. And the government is keen to pass this bill. ಟಿಡಿಸಿಎ ಪ್ರಕರಣದಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ವಿರುದ್ಧ ಆಮ್ ಆದ್ಮಿ ಪಕ್ಷ ಸುಳ್ಳು ಆರೋಪ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಆ ಆರೋಪವನ್ನು ಅರುಣ್ ಜೇಟ್ಲಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. हमारे नेता श्री अरुण जेटली ने कोर्ट में चैलेंज किए हैं इसको, इसीलिए मैं मानती हूं पार्लियामेंट में भी चर्चा करने के लिए खुद आकर के वो सामने आकर के कहे, इसीलिए इसके ऊपर पार्लियामेंट में भी होना चाहिए. अब जहां करप्शन ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಠೋಡ್ ಅರುಣ್ ಜೇಟ್ಲಿ ವಿರುದ್ಧದ ಆರೋಪದಲ್ಲಿ ಹುರುಳಿಲ್ಲ ಎಂದರು. वहां से उन्होंने पूरा एक दूसरी दिशा दी इस केस को और जेटली जी का नाम उन्होंने लेना शुरू करा. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಪಕ್ಷ ಅರುಣ್ ಜೇಟ್ಲಿ ಅವರನ್ನು ಬೆಂಬಲಿಸುತ್ತದೆ. ಅವರು ಸಾರ್ವಜನಿಕ ಜೀವನದಲ್ಲಿ ಪಾರದರ್ಶಕತೆಗೆ ಹೆಸರಾದವರು. ಡಿಡಿಸಿಎ ಪ್ರಕರಣದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ ಎಂದು ಹೇಳಿದರು. इतने लंबे समय से सार्वजनिक जीवन में पारदर्शिता के लिए उनका उदाहरण देना, एग्जाम्पल दिया जाता है. इस तरह का जीवन जिए हैं. ಅಸ್ಸಾಂ ವಿಧಾನಸಭೆಗೆ ಬರುವ ವರ್ಷ ನಡೆಯಲಿರುವ ಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಡಾ ನಜೀಂ ಜೈದಿ ನೇತೃತ್ವದಲ್ಲಿ ಆಯೋಗದ ಸಂಪೂರ್ಣ ತಂಡ 2 ದಿನಗಳ ಭೇಟಿಗಾಗಿ ನಿನ್ನೆ ಗೌಹಾಟಿಗೆ ಆಗಮಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿನಿಧಿಗಳು ಹಾಗೂ ಉನ್ನತ ಅಧಿಕಾರಿಗಳ ಜೊತೆ ಆಯೋಗ ಚರ್ಚೆ ನಡೆಸಿತು. ಅಸ್ಸಾಂನಲ್ಲಿ 126 ವಿಧಾನಸಭಾ ಕ್ಷೇತ್ರಗಳಿದ್ದು ಪ್ರಸಕ್ತ ವಿಧಾನಸಭೆಯ ಅವಧಿ ಬರುವ ಜೂನ್ 5ಕ್ಕೆ ಕೊನೆಗೊಳ್ಳಲಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಕಲಬೆರಕೆ ತಡೆಗಟ್ಟುವ ನಿಟ್ಟಿನಲ್ಲಿ ದೇಶಾದ್ಯಂತ ಪೆಟ್ರೋಲ್ ಬಂಕ್ಗಳಲ್ಲಿ ತಪಾಸಣೆ ನಡೆಸುವ ವ್ಯವಸ್ಥೆ ಅಳವಡಿಕೆಗೆ ಆಗ್ರಹಿಸಿ ಸಲ್ಲಿಸಲಾದ ಅರ್ಜಿಯ ಆಧಾರದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ ಸಂಬಂಧಿಸಿದ ಸಚಿವಾಲಯಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ವಿವಿಧ ತೈಲ ಕಂಪನಿಗಳಿಗೂ ನ್ಯಾಯ ಮಂಡಳಿಯ ಅಧ್ಯಕ್ಷ ನ್ಯಾಯಮೂರ್ತಿ ಸ್ವತಂತ್ರ ಕುಮಾರ್ ನೇತೃತ್ವದ ಪೀಠ ನೋಟಿಸ್ ಜಾರಿ ಮಾಡಿದೆ. ಹೆಚ್ಚುತ್ತಿರುವ ವಾಯು ಮಾಲಿನ್ಯ ನಿಯಂತ್ರಿಸುವ ಸಲುವಾಗಿ ಪೆಟ್ರೋಲ್, ಡೀಸೆಲ್ ಕಲಬೆರಕೆಗೆ ಕಡಿವಾಣ ಹಾಕುವುದು ಅಗತ್ಯ ಎಂದು ಅರ್ಜಿದಾರರು ಹೇಳಿದ್ದಾರೆ. ನೇಪಾಳದಲ್ಲಿ ಪ್ರತಿಭಟನಾ ನಿರತ ಮಧೇಸಿ ಸಮುದಾಯದವರ 2 ಪ್ರಮುಖ ಬೇಡಿಕೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ಅಲ್ಲಿನ ಸರ್ಕಾರ ಸಂವಿಧಾನ ತಿದ್ದುಪಡಿ ತರಲು ನಿರ್ಧರಿಸಿದೆ. ನಿನ್ನೆ ನಡೆದ ಸಚಿವ ಸಂಪುಟದ ತುರ್ತು ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ನೇಪಾಳದಲ್ಲಿನ ಬೆಳವಣಿಗೆಯನ್ನು ಭಾರತ ಸ್ವಾಗತಿಸುತ್ತದೆ. ಸದ್ಯದ ಬಿಕ್ಕಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಇದು ಸಕಾರಾತ್ಮಕ ಹೆಜ್ಜೆ ಎಂದು ವಿದೇಶಾಂಗ ವಕ್ತಾರ ವಿಕಾಸ್ ಸ್ವರೂಪ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. for a resolution of the current impasse in Nepal. As a neighbor and well-wisher, India was deeply concerned at the unrest stemming from internal differences in Nepal on the constitution. We urge all Nepali political forces to now demonstrate the necessary maturity and flexibility to find a satisfactory solution to the constitutional issues through constructive dialogue in an agreed time frame. We are confident that a return to normalcy in Nepal would create a more secure and predictable climate for unimpeded commerce between our two countries. ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬರುವ ಫೆಬ್ರವರಿ 3ರಿಂದ 8ರವರೆಗೆ ಸೇನಾ ನೇಮಕಾತಿ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಭಾರತೀಯ ಭೂಸೇನೆ ನೇಮಕಾತಿ ವಿಭಾಗದ ಬೆಂಗಳೂರು ವಲಯ ನಿರ್ದೇಶಕ ಕರ್ನಲ್ ಜಗದೀಶ್ ಹಾಸನದಲ್ಲಿ ನಿನ್ನೆ ಹೇಳಿದ್ದಾರೆ. ಹಾಸನ ಜಿಲ್ಲೆ ಸೇರಿದಂತೆ ರಾಜ್ಯದ 14 ಜಿಲ್ಲೆಗಳ ಯುವಕರು ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ಸೈನಿಕ ಸಾಮಾನ್ಯ ಕರ್ತವ್ಯ ಹುದ್ದೆ, ಸೈನಿಕ ತಾಂತ್ರಿಕ ಹುದ್ದೆ, ಸೈನಿಕ ಗುಮಾಸ್ತ, ಸ್ಟೋರ್ ಕೀಪರ್ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆಯಲಿದೆ ಎಂದರು. ಆನ್ಲೈನ್ ಮೂಲಕ ನೋಂದಣಿ ಈಗಾಗಲೇ ಆರಂಭವಾಗಿದೆ. www.joinindianarmy.nic.in ಜಾಲತಾಣದಲ್ಲಿ ನೋಂದಣಿಗೆ ಜನವರಿ 15ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ನೇಮಕಾತಿ ರ್ಯಾಲಿಯಲ್ಲಿ ಮೊದಲಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಹಾಗೂ ಕೊನೆಗೆ ಬೆಂಗಳೂರಿನಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಯಲಿದೆ ಎಂದರು. undergo the document checks. After the document checks, the physical test
in terms of the medical measurements. The candidates who pass the common entrance examination are further required to be verified through their police verifications and educational qualification documents verification, and once that is completed, then they are recruited into the Indian Army. They are allotted various regiments and they are sent for training for another 1 year. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಚಲನಚಿತ್ರ ವಿಭಾಗ ಬರುವ ಜನವರಿ 28ರಿಂದ ಫೆಬ್ರವರಿ 3ರವರೆಗೆ ಮುಂಬೈನಲ್ಲಿ ಕಥೆಯೇತರ ಸಾಕ್ಷ್ಯ ಕಿರು ಹಾಗೂ ಅನಿಮೇಷನ್ ಚಿತ್ರಗಳ ಚಿತ್ರೋತ್ಸವವನ್ನು ಆಯೋಜಿಸಿದೆ ಎಂದು ಚಲನಚಿತ್ರ ವಿಭಾಗದ ಮಹಾನಿರ್ದೇಶಕ ಮುಖೇಶ್ ಶರ್ಮಾ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಜನವರಿ 29ರಿಂದ 31ರವರೆಗೆ 3 ದಿನಗಳ ಕಾಲ ಆಯ್ದ ಚಲನಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಹೇಳಿದರು. That the importance is that other than feature film, documentaries, short films, animation, they are a part of this festival. Films Division has been organizing it, and this is going to be the 14th edition. It's a biennial thing. It's after every 1 year there is a lapse and the film festival takes place. ಪುದುಚೇರಿ ದಾದರ್ ಎಕ್ಸ್‌ಪ್ರೆಸ್ ರೈಲಿನ ಎಂಜಿನ್ ಮತ್ತು 3 ಬೋಗಿಗಳು ಹುಬ್ಬಳ್ಳಿಯ ಉಣಕಲ್ ಸಮೀಪ ನಿನ್ನೆ ಹಳಿ ತಪ್ಪಿದ ಘಟನೆ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ವ್ಯತ್ಯಯ ಉಂಟಾಗಿತ್ತು. ಹುಬ್ಬಳ್ಳಿ ನಿಜಾಮುದ್ದೀನ್ ಲಿಂಕ್ ಎಕ್ಸ್‌ಪ್ರೆಸ್ ಸೇರಿದಂತೆ ಕೆಲ ರೈಲುಗಳ ಸಂಚಾರ ರದ್ದುಪಡಿಸಲಾಗಿತ್ತು. ಕೆಲ ರೈಲುಗಳ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿತ್ತು. ನೈಋತ್ಯ ರೈಲ್ವೆ ಮಹಾಪ್ರಬಂಧಕ ಪ್ರದೀಪ್ ಕುಮಾರ್ ಸಕ್ಸೇನಾ ಒಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿರುವುದನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಗಾಯಗೊಂಡಿಲ್ಲ. ಘಟನೆಗೆ ಕಾರಣ ಪತ್ತೆ ಹಚ್ಚಲಾಗುತ್ತಿದೆ ಎಂದರು. Immediately, prima facie, I am unable to find anything. I am unable to comment anything. But now we will be taking, after derailment, these coaches will be taken into our workshop. There we will lift it. ಈಗ ಇಂದಿನ ಪತ್ರಿಕೆಗಳ ಇನ್ಕು ನೋಟ. ಡಿಡಿಸಿಎ ಹಗರಣ, ದೆಹಲಿ ಹೈಕೋರ್ಟ್ನಲ್ಲಿ ಜೇಟ್ಲಿ ಪರ ವಾದ, ನಯಾ ಪೈಸೆ ಪಡೆದಿಲ್ಲ. ಸೌರ ವಿದ್ಯುತ್ ಬಳಕೆಗೆ ಮೋದಿ ಸಲಹೆ, ಸಂಸದರ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ಬಸ್ಗೆ ಚಾಲನೆ. ಕೊನೆ ಯತ್ನವೂ ವಿಫಲ, ಬಾಲಾಪರಾಧಿ ಬಿಡುಗಡೆ, ಕೈ ಚೆಲ್ಲಿದ ಸುಪ್ರೀಂ ಕೋರ್ಟ್, ವಿಧೇಯಕ ಅನುಮೋದನೆಗೆ ಹೆಚ್ಚಿದ ಒತ್ತಡ. ಹೊಸ ವರ್ಷಕ್ಕೆ ಹೊಸ ಲೋಕಾಯುಕ್ತ ಆಯ್ಕೆ, ರೇಸಲ್ಲಿ ನ್ಯಾಯಮೂರ್ತಿ ಸೇನ್, ಸಿರಿಯಾಕ್, ಎಸ್ಆರ್ ನಾಯಕ್. ಜನವರಿಯಲ್ಲಿ ಉನ್ನತ ಮಟ್ಟದ ಸಭೆ ಕರೆಯಲು ನಿರ್ಧಾರ, ನ್ಯಾಯಮೂರ್ತಿ ವಿಕ್ರಮ್ಜಿತ್ ಸೇನ್ ಪರ ರಾಜ್ಯ ಸರ್ಕಾರ ಒಲವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ದಿವಾಳಿ ಮಸೂದೆ ಮಂಡನೆ, ನಷ್ಟಪೀಡಿತ ಉದ್ದಿಮೆಗಳ ಪುನಶ್ಚೇತನ ಸುಲಭ. ಭೂಮಾಫಿಯಾ ಕಡಿವಾಣಕ್ಕೆ ಶಾಸನ, ಕಾನೂನು ತರಲು ಸರ್ಕಾರ ಚಿಂತನೆ, ರಿಯಲ್ ಎಸ್ಟೇಟ್ ವಂಚಕರ ವಿರುದ್ಧ ಕಠಿಣ ಕ್ರಮ. ಅಪಘಾತ ವೇಳೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಿದ್ದರೂ ಪರಿಹಾರಕ್ಕೆ ಅರ್ಹರು, ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಲೈಸೆನ್ಸ್ ಇಲ್ಲ ಎಂದು ನುಣುಚಿಕೊಳ್ಳುವಂತಿಲ್ಲ. ಫಿಫಾದ ಬ್ಲಾಟರ್ ಪ್ಲಾಟಿನಿಗೆ ಫುಟ್ಬಾಲ್ನಿಂದ 8 ವರ್ಷ ನಿಷೇಧ. 2011ರಲ್ಲಿ ಭ್ರಷ್ಟಾಚಾರ ಆರೋಪ, 13.33 ಕೋಟಿ ರೂಪಾಯಿ ಅವ್ಯವಹಾರ. ಕಿರಿಯರಿಗೆ ಕಿರೀಟ, ತ್ರಿಕೋನ ಏಕದಿನ ಸರಣಿ ಫೈನಲ್ನಲ್ಲಿ ಎಡವಿದ ಲಂಕೆ, ಭಾರತಕ್ಕೆ 5 ವಿಕೆಟ್ ಜಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ 2 ದಿನಗಳ ಭೇಟಿಗಾಗಿ ಇಂದು ರಾಜ್ಯಕ್ಕೆ ಆಗಮನ. ವಿಧಾನ ಪರಿಷತ್ ಚುನಾವಣೆ, ರಾಜಕೀಯ ಪಕ್ಷಗಳ ನಾಯಕರಿಂದ ಬಿರುಸಿನ ಪ್ರಚಾರ. ಬಾಲ ನ್ಯಾಯ ಮಸೂದೆಗೆ ರಾಜ್ಯಸಭೆಯಲ್ಲಿಂದು ಅಂಗೀಕಾರ ದೊರೆಯುವ ವಿಶ್ವಾಸ, ಎಂ ವೆಂಕಯ್ಯ ನಾಯ್ಡು. ಹಾಗೂ ಡಿಡಿಸಿಎ ಪ್ರಕರಣ ಹಿನ್ನೆಲೆ ಅರುಣ್ ಜೇಟ್ಲಿ ಅವರಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ, ಅಮಿತ್ ಶಾ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.